ಏನೋ ಆದಿತ್ಯನ ಬಗ್ಗೆನಾ? ಏನ್ ವಿಷಯ? ಅತ್ತೆ, ಆದಿತ್ಯ ನಿಮಗೆ ಸಿಕ್ಕದ್ನ? ಹೇಳಿದ್ದೆ ಏನಂತ ಹೇಳಿ. ಆದಿತ್ಯ ಕಿಡ್ನಾಪ್ ಮಾಡಿದ್ದು ನಾನೇ. ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಆದಿತ್ಯನ? ಆದಿತ್ಯ ಈಗ ನಿಮ್ಮ ಹತ್ರ ಇದ್ದಾನ? ಅವತ್ತು ಆರ್ತಿ ಆದಿತ್ಯ ನೋಡ್ಬೇಕು ಅಂತ ಹಠ ಮಾಡ್ತಿದ್ಲು. ಅದಕ್ಕೆ ನಾನೇ ಆದಿತ್ಯನ ಕರ್ಕೊಂಬರೋಣ ಅಂತ ಶೋಭಾ ಅವ್ರ ಮನೆಗೆ ಹೋದೆ. ಅಲ್ಲಿ ಶಶಾಂಕು ಕುಡಿದು ಬಿದ್ದಿದ್ದ. ಆದಿತ್ಯ ಒಬ್ಬನೇ ಮನೇಲಿದ್ದ. ಕರೆಂಟು ಹೊಟ್ಟೋಗಿತ್ತು. ನಂಗೆ ಭಯ ಆಗ್ತದ. ಶಶಾಂಕರ ಎದಳಿ ಪ್ಲೀಸ್, ಎದಳಿ ಮೇಲೆ ಪ್ಲೀಸ್. ಅಯ್ಯೋ ಕರೆಂಟ್ ಹೋಯ್ತು. ನಂಗೆ ತುಂಬಾ ಭಯ ಆಗ್ತದೆ. ಎದಳಿ ಮೇಲೆ. ನಂಗೆ ತುಂಬಾ ಭಯ ಆಗ್ತದೆ. ಕತ್ಲೆ ಇದೆ, ನಂಗೆ ಏನು ಕಾಣಿಸ್ತಾ ಇಲ್ಲ. ಎದಳಿ. ಅದಕ್ಕೆ ಆರ್ತಿ ಬುದ್ಧಿ ಕಲ್ಸೋ. ಆರ್ತಿ ಅವ್ರ ಬುದ್ಧಿ ಕಲ್ಸೋದಕ್ಕೆ ಅವ್ರ ಜೀವನ ಜೊತೆ ಆಟ ಆಡಿದ್ರ ನೀವು? ತಪ್ಪಾಯ್ತು ಸೂರ್ಯ, ದಯವಿಟ್ಟು ಕ್ಷಮಿಸ್ಬಿಡು. ಐಸಾಗಿ ಹೇಳು, ನನ್ನ ಜೈಲ್ಗೆ ಹಾಕ್ಬೇಡ ಅಂತ ಪ್ಲೀಸ್. ಅಲ್ಲ ಅತ್ತೆ, ನೀವು ಮಾಡ್ರ ತಪ್ಪು. ಅತ್ತೆ, ಆದಿತ್ಯ ಈಗ ಎಲ್ಲಿದ್ದಾನೆ? ಅವನನ್ನ ನಾನೇ ಒಂದ್ ಕಡೆ ಬಚ್ಚಿಟ್ಟಿದ್ದೀನಿ. ಆದಿ ಆದಿ ಆದಿತ್ಯ, ಆದಿ ಆದಿತ್ಯ, ಆದಿ ಸೂರ್ಯ, ಆದಿ ಸೂರ್ಯ ಆದಿ ಹಾಕಿದೆ ಕಣೋ, ಈಗ ಹಾಕಿದೆ ನೋಡು. ಆದ್ರೆ ಇದೇ ಜಾಗಕ್ಕೆ ನಾನು ಅವನನ್ನ ಕರ್ಕೊಂಡ್ ಬಂದಿದ್ದು. ಇಲ್ಲೇ ಎಲ್ಲೋ ಇರ್ಬೇಕು. ಆದಿತ್ಯ, ಆದಿ ಆದಿತ್ಯ, ಆದಿತ್ಯ. ಅಯ್ಯೋ ಅದೇ ಆ ಹುಡುಗನ ಹೆಸರೇನು? ಶಂಕರ್ ಅಂತ. ಶಂಕರ್, ಶಂಕರ್ ಶಂಕರ್, ಶಂಕರ್. ಶಂಕರ್ ಬಂದೆ. ಬಂದ ನೋಡು, ಅವನೇ. ಇವನ ಹತ್ರನೇ ಬಿಟ್ಟಿರೋದು ನಾನು ಆದಿತ್ಯನ. ಆದಿಯಲ್ಲಿ ಕರ್ಕೊಂಬಪ್ಪ. ಏನ್ ನೋಡ್ತಾ ನಿಂತಿದ್ಯಾ? ನಮ್ಮ ಆದಿತ್ಯ ಇಲ್ಲಿ ಕರ್ಕೊಂಬ. ಏನ್ ಕರ್ಕೊಂಬರೋದು ಏನೋ. ಅದಿರ್ಲಿ, ನಿಮ್ ಫೋನ್ ಯಾಕೆ ನಾಟ್ ರೀಚಬಲ್ ಆಗಿದೆ? ಎಷ್ಟು ಸರಿ ಫೋನ್ ಮಾಡ್ಬೇಕು ನಿಮ್ಗೆ? ಬೇರೆ ನಂಬರ್ ಕೊಡ್ಬೇಕು ತಾನೆ ನೀವು? ಅಯ್ಯೋ, ಫೋನ್ ಮನೆ ಹಾಳಾಗ್ ಹೋಯ್ತು. ಅದೆಲ್ಲ ಹಳೆ ಕಥೆ ಕಣೋ, ಅದೆಲ್ಲ ಬಿಡು. ನಮ್ಗೆ ಆದಿತ್ಯ ಬೇಕು. ಈಗ ಕರ್ಕೊಂಬ. ಎಲ್ಲಿದ್ದಾನೆ? ಅದನ್ನ ಹೇಳಕ್ಕೆ ಟ್ರೈ ಮಾಡಿದ್ ನಿಮ್ಗೆ. ಅವನಿಗೆ ಕರ್ಕೊಂಬರಕ್ಕಾಗಲ್ಲ ಈಗ. ಯಾಕೆ? ಅವ್ನು ನನ್ನ ಕಣ್ಣೆ ಅಮರ್ಸಿ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಅತ್ತೆ, ನನ್ಗೇನು ಗೊತ್ತಿಲ್ಲಪ್ಪ. ನೋಡಿ, ಅವತ್ತು ಇದೇ ರೀತಿ ಸುಳ್ಳು ಹೇಳಿದ್ರಿ. ನೀವೇ ಶಂಕರ ಹೌದು ಅಲ್ವಾ? ಈಗ ಅದೇ ರೀತಿ ಸುಳ್ಳು ಹೇಳ್ಬೇಡಿ. ಆದಿತ್ಯ ಇಲ್ಲೇ ಇದ್ದಾನಲ್ವಾ? ಕರೀರಿ ಸರ್, ಪ್ಲೀಸ್ ಸರ್. ಆದಿತ್ಯ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ. ಇವ್ರು ನಿನ್ಗೆ ಆದಿತ್ಯ ನೋಡ್ಕೊಂತ ತಾನು ದುಡ್ಡು ಕೊಟ್ಟಿದ್ರು. ಈಗ ಗೊತ್ತಿಲ್ಲ ಎಲ್ಲೋ ಹೋಗಿದ್ದಾನೆ ಅಂದ್ರೆ ಏನೋ ಮಾಡ್ಬೇಕು. ಎಲ್ಲಿಟ್ಟಿದ್ಯಾ ಅವನ್ನ? ರೀ, ಅವ್ರು ಹೇಳೋದಕ್ಕೆ ಬಚ್ಚಿಟ್ಟಿದ್ವಿ ರೀ. ಅವ್ನು ಎಲ್ಲೋ ಹೋಗಿದ್ದಾನೆ. ಒಳ್ಳೆ ನಾನೇ ಕಿಡ್ನಾಪ್ ಮಾಡಿದ ಅಂತ ಹೇಳ್ತೀರಲ್ಲ ನೀವು. ಎಲ್ಲಿ ಬಚ್ಚಿಟ್ಟಿದ್ಯಾ ಅಂದ್ರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ಯಾ? ಹೋಗೋ, ಆದಿತ್ಯನ ಎಲ್ಲಿ ಬಚ್ಚಿಟ್ಟಿದ್ಯಾ? ನಾನು ಸತ್ಯವಾಗಿ ಹೇಳ್ತೀವಿ ರೀ. ದುಡ್ಡು ತಗೊಳ್ಳ ತಕ್ಷಣ ನಾನು ನಿಯತ್ ಮರಿತೀವ. ಸತ್ಯವಾಗಿ ಹೇಳ್ತಿರೋದು ನಾನು. ಎಲ್ಲೋ ಹೋಗಿದ್ದಾನೆ, 3 ದಿನ ಆಯ್ತು ಹೋಗಿ. ನಾಟಕ ಮಾಡ್ಬೇಡ. ಆದಿತ್ಯನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು, ಇಲ್ಲ ಅಂದ್ರೆ ಪ್ಲೀಸ್ ಅಣ್ಣ, ಪ್ಲೀಸ್ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಗೆ ಎಷ್ಟು ಹಣ ಬೇಕೋ ಕೇಳಿ, ನಾನು ಕೊಡ್ತೀನಿ. ದಯವಿಟ್ಟು ನನ್ನ ಮಗ ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳಿ ಸರ್, ಪ್ಲೀಸ್ ಸರ್. ಸರ್, ನಾನು ನಿಯತ್ತಿಂದನೇ ಹೇಳ್ತೀನಿ. ನಾನು ದುಡ್ಡು ತೊಗೊಳ್ತೀನಿ ಅಂದ್ಬಿಟ್ಟು ನಿಯತ್ ಮರೆಯಲ್ಲ ನಾನು. ಅವ್ನು ಹೋಗಿ 3 ದಿನ ಆಯಿತು. ಬೇಕಾದ್ರೆ ಹುಡ್ಕೊಳ್ಳಿ, ಬೇಕಾದ್ರೆ ನೀವೇ ಕೀ ಕೊಡ್ತೀನಿ, ನೀವೇ ಹುಡ್ಕೊಳ್ಳಿ ಸರ್. ನಿಮ್ಮಿಂದ ಎಲ್ಲ ಬಯಸ್ಕೋಬೇಕಲ್ರಿ ನಾವು ಸರ್. ಅಕ್ಕ, ಇವತ್ತು ನಾನೇ ಅಡುಗೆ ಮಾಡ್ಲಾ? ನೀನು ನೀನ್ ಅಡುಗೆ ಮಾಡ್ತೀಯಾ? ಹಸಿ ಬಾಣಂತಿ ಹತ್ರ ಕೆಲಸ ಮಾಡಿಸ್ತಾ ಇದೀಯ ಅಂತ ಅತ್ತೆ ನಂಗೆ ಬೈಲಿ ಅಂತನಾ? ಅಕ್ಕ, ಅದು ಹಾಗಲ್ಲ ಅಕ್ಕ. ಆರ್ತಿ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ.
ಮೊದಲು ನೀನು ಇಲ್ಲಿವರೆಗೂ ಬರೋ ಹಾಗೆ ಇಲ್ಲ ನೋಡು. ಹೆರಿಗೆ ಆಗಿ ಇನ್ನೂ ಸ್ವಲ್ಪ ದಿವಸನೂ ಆಗಿಲ್ಲ, ಅಷ್ಟು ಬೇಗ ಅಡುಗೆ ಮನೆಗೆ ಬಂದು ನಾನು ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಕೇಳ್ತಿದ್ಯಲ್ಲ. ನಿನ್ನ ಹತ್ರ ಅಡುಗೆ ಮಾಡಿಸೋ ಅಂಥದ್ದು ನಮ್ಗೇನು ಬಂದಿರೋದು? ಅಕ್ಕ, ಇವತ್ತು ಆದಿತ್ಯ ಮನೆಗೆ ಬರ್ತಾ ಇದ್ದಾನಲ್ವಾ, ಅದಕ್ಕೆ ಅವನಿಗೆ ಇಷ್ಟವಾದ ಅಡುಗೆ ಮಾಡಿ ಅವನಿಗೆ ತಿನ್ಸೋಣ ಅಂತ ಅಷ್ಟೇ ಅಕ್ಕ. ಯಾಕಮ್ಮ, ನಾನು ಮಾಡಿದ್ರೆ ಅವ್ನು ತಿನ್ನಲ್ಲ ಅಂತನಾ? ನಾನೆಲ್ಲ ಮಾಡ್ತೀನಿ, ನೀನು ಹೋಗಿ ಮಗು ನೋಡ್ಕೋ. ಅಕ್ಕ, ಒಂದೇ ಒಂದು ಅಡುಗೆ ಮಾಡ್ತೀನಿ ಅಕ್ಕ. ಆರ್ತಿ, ನೀನ್ ಯಾಕೆ ಇಲ್ಲಿವರೆಗೂ ಬಂದೆ? ಬಾಣಂತಿ ಯಾರಾದ್ರೂ ಎದ್ದು ಬರ್ತಾರಾ? ಹೋಗಿ ಮಲ್ಕೋ. ನೋಡಿ ಅತ್ತೆ, ಆದಿತ್ಯ ಬರ್ತಾನಂತೆ, ಅದಕ್ಕೆ ಇವಳು ಕೈಯಾರ ಅಡುಗೆ ಮಾಡಿ ಬಡಿಸ್ಬೇಕಂತೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಮ್ಮ, ಇವತ್ತೊಂದೇ ದಿನ ಅಮ್ಮ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಆರ್ತಿ. ಅವ್ನು ಬಂದರೆ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ಒದ್ದಾಡಬೇಕು. ಅಷ್ಟು ಥರ ಅಡುಗೆ ನಾವು ಮಾಡ್ತೀವಿ. ಈಗ ನಿಶ್ಚಿಂತೆಯಾಗಿ ಹೋಗಿ ರೆಸ್ಟ್ ತಗೋ, ಹೋಗು. ಅಮ್ಮ, ನಾನು ಇಲ್ಲೇ ಕೂತ್ಕೊಳ್ಳ ಪ್ಲೀಸ್. ಎಲ್ಲಾದರೂ ಉಂಟಾ? ಕಡಿಮೆ ಅಂದರೂ 2 ತಿಂಗಳು ಬಾಣಂತಿ ಮಲ್ಕೊಂಡೇ ಇರಬೇಕು. 5 ತಿಂಗಳವರೆಗೂ ಯಾವ ಕೆಲಸನೂ ಮಾಡಬಾರ್ದು. ಕೂತ್ಕೊಂಡೇ ಇದ್ರೆ ಸೊಂಟ ನೋವು ಬರುತ್ತೆ. ಈಗೇನು ಆದಿತ್ಯನಿಗೆ ಇಷ್ಟವಾಗಿರೋ ಪೂರಿ, ಚೆನ್ನ ಮಸಾಲ, ರಸಂ ಇದೆಲ್ಲ ಮಾಡ್ಬೇಕಲ್ವಾ? ಅದನ್ನ ನಾವು ಮಾಡ್ತೀವಿ. ನಂಗಿನ್ನೂ ಬಾಣಂತಿ ಅಡುಗೆ ಬೇರೆ ಮಾಡಕ್ಕಿದೆ. ನೀ ಹೋಗು, ಹೋಗಮ್ಮ, ನೀ ಹೋಗು, ನಾವು ಮಾಡ್ಕೋತೀವಿ. ನೀ ಹೋಗು, ರೆಸ್ಟ್ ಮಾಡು, ಹೋಗು ಹೋಗು. ಸೂರ್ಯ ಅವರೇ, ಅಂತೂ ಬಂದ್ರ? ನಾನು ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ. ಯಾಕೆ ಲೇಟ್ ಮಾಡಿದ್ರಿ ನೀವು? ಆದಿತ್ಯ ಇಲ್ಲಿ? ಆದಿ 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 ಆದಿತ್ಯ, ಆದಿ ಪುಟ್ಟ, ಎಲ್ಲಿ ಬಚ್ಚಿಟ್ಕೊಂಡಿದ್ಯೋ? ಆದಿ ಆದಿ, ಸೂರ್ಯ ಅವರೇ, ಎಲ್ಲಿ ಆದಿತ್ಯ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಆದಿ ಆದಿ, ಬೇಗ ಕರೀರಿ ಸೂರ್ಯ ಅವರೇ, ನಾನು ಅವ್ನು ನೋಡ್ಬೇಕು. ಆದಿ ಆದಿತ್ಯ. ಆದಿತ್ಯ ಸಿಗ್ಲಿಲ್ಲ ಆರ್ತಿ ಅವರೇ. ಸೂರ್ಯ ಅವರೇ, ನೀವು ತಮಾಷೆ ಮಾಡ್ತಾ ಇದ್ದೀರಾ. ಅತ್ತನೇ ಹೇಳಿದ್ರಲ್ವಾ ಆದಿತ್ಯನ ನಾನೇ ಬಚ್ಚಿಟ್ಟಿದ್ದೀನಿ ಅಂತ. ಹೇಳಿ ಸೂರ್ಯ ಅವರೇ, ನೀವು ತಾನೇ ಆದಿತ್ಯನ ಕರ್ಕೊಂಬರಕ್ಕೆ ಹೋಗಿದ್ದೋ? ಹೇಳಿ, ಆದಿತ್ಯ ಎಲ್ಲಿದ್ದಾನೆ ಪ್ಲೀಸ್? ನಾವು ಹುಡ್ಕೊಂಬರಕ್ಕೆ ಹೋಗಿದ್ದ ಜಾಗದಲ್ಲಿ ಆದಿತ್ಯ ಇರಲಿಲ್ಲ. ಅವನು ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ. ಎಲ್ಲೂ ಕಾಣಿಸ್ತಾ ಇಲ್ಲ. ನಾವು ಅಂದ್ಕೊಂಡ್ವಿ ಅವನು ಮನೆಗೆ ಬಂದಿರ್ತಾನೆ ಅಂತ, ಆದ್ರೆ ಇಲ್ಲಿಗೂ ಬಂದಿಲ್ಲ. ತಪ್ಪಿಸ್ಕೊಂಡು ಹೋಗೋ ಹಾಗಿದ್ದಿದ್ರೆ ಇಷ್ಟು ದಿನ ಕಾಯ್ಬೇಕಾಗಿತ್ತ. ಆದಿತ್ಯ ಹಾಗೆಲ್ಲ ಓಡ್ ಹೋಗೋನಲ್ಲ ಸೂರ್ಯ ಅವರೇ. ಅತ್ತೆ ತಾನೇ ಅವನನ್ನ ಬಚ್ಚಿಟ್ಟಿದ್ದು. ಈಗ ಅವನು ಅಲ್ಲೂ ಇಲ್ಲ ಅಂದ್ರೆ? ಅಲ್ಲಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾನೆ? ಇಲ್ಲಿಗೆ ಬರ್ಬೇಕಾಗಿತ್ತಲ್ವಾ? ಇಲ್ಲಿಗೆ ಬರ್ತೀನಿ ಅಂತ ನಿಮ್ಗೇನಾದ್ರೂ ಫೋನ್ ಮಾಡಿ ಹೇಳಿದ್ನ? ನೀವೇಗ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಫೋನ್ ಮಾಡೋದಕ್ಕೆ ದುಡ್ಡು ಇರ್ಬೇಕಲ್ವಾ ಆರ್ತಿ ಅವರೇ? ಮನೆಗೂ ಬಂದಿಲ್ಲ, ಅಲ್ಲೂ ಇಲ್ಲ, ಫೋನ್ ಕೂಡ ಮಾಡಿಲ್ಲ. ಅವನ ಹತ್ರ ದುಡ್ಡು ಇಲ್ಲ. ಪಾಪ ನನ್ ಗಂಡ ಎಷ್ಟೊಂದು ಒದ್ದಾಡ್ತಿರ್ತಾನೇನೋ. ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ? ಆರ್ತಿ ಅವರೇ ನೋಡಿ, ಅವನು ಇಲ್ಲಿಗೆ ಬಂದೇ ಬರ್ತಾನೆ. ನಿಮ್ಮನ್ನು ಬಿಟ್ಟು ಎಷ್ಟು ದಿನ ಅಂತ ಇರ್ತಾನೆ ಹೇಳಿ? ಅವನನ್ನು ಕರ್ಕೊಂಬರೋ ಜವಾಬ್ದಾರಿ ನಂದು. ಯೋಚನೆ ಮಾಡ್ಬಿಡಿ. ಮುಚ್ಚು ಬಾಯ್. ಇಂಥ
ಕೆಲಸ ಮಾಡೋದು ನಿನ್ ನಾಚಿಕೆ ಆಗ್ಲಿಲ್ಲ? ಅಲ್ಲ, ಹಾಕಿದ್ದ ಅನ್ನ ತಿನ್ಕೊಂಡು ಮನೇಲಿ ಬಿದ್ದಿರೋ ಬದಲು ಏನ್ ನಿನ್ ಪಾರ್ಪತ್ಯ? ಪಾಪ, ಆ ಮಗು ಮನೆಯಲ್ಲಿದ್ರೆ ನಿನ್ಗೇನ್ ಕಷ್ಟ ಆಗ್ತಿತ್ತು? ಈ ವಿಷಯ ಹೊರಗಿನ ಜನಕ್ಕೆ ಗೊತ್ತಾದ್ರೆ ಇಷ್ಟು ದಿವಸ ಈ ರಾಜಶೇಖರ್ ಕಾಪಾಡ್ಕೊಂಡು ಬಂದಿರೋ ಗಂತೆ ಏನಾಗುತ್ತೆ ಅಂತ ಒಂದ್ಸಾರಿ ಯೋಚನೆ ಮಾಡ್ದ? ಯಾಕೆ ಸುಮ್ಮನೆ ಇದ್ಯಾ? ಮಾತಾಡು. ಇಷ್ಟೆಲ್ಲ ನಾಟಕ ಆಡಿ ಆಡಬಾರ್ದನ್ನು ಮಾತಾಡೋ ನೀನು ಸುಮ್ಮನೆ ಯಾಕಿದ್ಯಾ? ಹೇಳು. ನಿನಗೆ ಅಯ್ಯೋ ಅಂದು ನಿನ್ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡು ಅನ್ನ ಹಾಕಿ ಸಾಕದ್ನೆಲ್ಲ ಆ ನನ್ನ ಬುದ್ಧಿಗೆ ನಂದೇ ತಗೊಂಡು ಹೊಡ್ಕೋಬೇಕು. ಆಲ್ಯ, ಒಂದ್ಸಾರಿ ಯೋಚನೆ ಮಾಡು. ನಿನ್ ಗಂಡ ಸತ್ತ ದಿನ ನಿನ್ ಪರಿಸ್ಥಿತಿ ಹೇಗಿತ್ತು ಅಂತ. ಆ ನಿನ್ ಗಂಡನ ಮನೆಯವರು ಗಂಡನ್ ನುಂಗ್ಕೊಂಡೋಳು ಅಂತ ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು, ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ಆಗ ನಾನು ನನ್ನ ತಂಗಿ ಗಂಡನ್ ಕಳ್ಕೊಂಡಿದ್ದಾಳೆ, ನೊಂದಿದ್ದಾಳೆ. ಅವಳ ಮನಸ್ಸು ನೋವಾಗಬಾರ್ದು, ಅವಳು ಕಷ್ಟ ಪಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಕರ್ಕೊಂಡು ಬಂದು ನನ್ನ ಮನೇಲಿ ಇಟ್ಕೊಂಡೆ. ಆದ್ರೆ ನೀನು ಮಾಡಿದ್ದೇನು? ಈ ಮನೆಯಲ್ಲಿ ನಿನ್ನಿಂದ ಒಬ್ಬರಿಗೂ ನೆಮ್ಮದಿ ಇಲ್ಲ. ನೀನೊಂಥರ ಕೆಟ್ಟ ಹಾವಿದ್ದಾಗೆ. ಎಷ್ಟೇ ಹಾಲ ಪ್ರೀತಿಯಿಂದ ಸಾಕಿದ್ರು ಕಚ್ಚೋ ಬುದ್ಧಿ ಬಿಡಲ್ಲ. ನನ್ನ ತಂಗಿಯನ್ನು ವಾತ್ಸಲ್ಯದಿಂದ ಅವತ್ತು ನಿನ್ನ ಮನೆ ಕರ್ಕೊಂಡು ಬಂದಲ್ಲ, ಅದಕ್ಕೆ ನಾನು ಇವತ್ತು ಪಶ್ಚಾತ್ತಾಪ ಪಡ್ತಿದ್ದೀನಿ. ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ. ಇನ್ನೊಂದು ಸಾರಿ ನೀನ್ ನನ್ಗೆ ಅಣ್ಣ ಅಂತ ಕರೆದ್ರೆ ನಿನ್ನ ನಾಲ್ಗೆ ಕತ್ತರಿಸಿ ಸಾಕ್ಬಿಡ್ತೀನಿ. ಈ ಕ್ಷಣದಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ. ಮನೇಲಿ 3 ಹೊತ್ತು ಟೈಮಿಗೆ ನಿನಗೆ ಬೀಳುತ್ತಲ್ಲ, ಅದಕ್ಕೆ ನಿನಗೆ ಇಷ್ಟು ಕೊಬ್ಬು. ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಬೀದಿ ಅಲಿತಾ ಅಮ್ಮ ತಾಯಿ ಅಂತ ಭಿಕ್ಷೆ ಬೆಳೆದಾಗ ಗೊತ್ತಾಗುತ್ತೆ ಅನ್ನದ ಬೆಲೆ ಏನು, ಅನ್ನ ಹಾಕೋ ಅಣ್ಣನ ಬೆಲೆ ಏನು ಅಂತ. ಅತ್ತೆ, ಅತ್ತೆ ಬೇಗ ಬನ್ನಿ ಅತ್ತೆ. ಅತ್ತೆ ಬೇಗ ಬನ್ನಿ ಅತ್ತೆ. ಏನಿದು ಗಲಾಟೆ? ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅತ್ತೆ, ಮಾವ ಬಂದಾಗ್ಲಿಂದ ಅಹಲ್ಯ ಅತ್ತನ ಹೊಡಿತಾ ಇದ್ದಾರೆ, ಮನೆಯಿಂದ ಹೊರಗಡೆ ಹೋಗುವಂತ ತಳ್ತಾ ಇದ್ದಾರೆ. ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಬನ್ನಿ. ಇವ್ರು ಯಾಕೆ ಹೊಡಿತಾ ಇದಾರೆ? ಆದಿತ್ಯನ ಅಹಲ್ಯ ಅತ್ತ ಕಿಡ್ನಾಪ್ ಮಾಡಿದ್ರಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಆದಿತ್ಯ ಇಲ್ವಂತೆ. ಅದಕ್ಕೆ ಎಲ್ಲರೂ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಮಾವ ಬಂದಾಗ್ಲಿಂದ ಅತ್ತನ ಹೊಡಿತಾನೆ ಇದ್ದಾರೆ. ಬೇಗ ಬನ್ನಿ ಅತ್ತೆ, ಹೋಗೋಣ. ಆದಿತ್ಯ ಅಲ್ಲಿ ಇಲ್ವಂತ? ಎಲ್ಲಿಗೆ ಹೋದ್ನೆ? ಅಯ್ಯೋ, ಆದಿತ್ಯನ ಆಮೇಲೆ ಹುಡುಕಿದ್ರೆ ಆಯ್ತು. ಮಾವ ಅತ್ತೆನ ಉಳ್ಸೋದಿಲ್ಲ. ಬನ್ನಿ, ಅವ್ರನ್ನ ಬಿಡಿಸಿ. ನಡೀರಿ ಬೇಗ. ದಯವಿಟ್ಟು ಹಾಗೆ ಮಾಡಬೇಡಿ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನ್ನ ಮನೆಯಿಂದ ಆಚೆ ಹಾಕ್ಬೇಡಿ ಅಣ್ಣ. ಸಾಧ್ಯನೇ ಇಲ್ಲ. ನಿನಗಿನ್ನೊಂದು ಸರಿ ತಪ್ಪು ಮಾಡೋಕೆ ನಾನು ನಿನ್ಗೆ ಅವಕಾಶನೂ ಕೊಡಲ್ಲ. ನೀನು ಈ ಮನೇಲಿ ಒಂದು ಕ್ಷಣನೂ ಇರ್ಕೊಡ್ದು. ಹೊರಡು, ಹೊರಡು. ಇನ್ಯಾವತ್ತೂ ನೀನು ಈ ಕಡೆ ಬರ್ಕೊಡುದು. ಇವತ್ತಿನಿಂದ, ಈ ಕ್ಷಣದಿಂದ ಈ ಮನೆ ಬಾಗಿಲು ನಿನಗೋಸ್ಕರ ಮುಚ್ಚೋಗಿದೆ. ನೀನೇನಾದ್ರೂ ಅಪ್ಪಿತಪ್ಪಿ ಈ ಕಡೆ ಬಂದಿದ್ದು ನೋಡಿದ್ರೆ ಅಣ್ಣ ತಂಗಿ ಅನ್ನೋ ಸಂಬಂಧನೂ ಮರೆತು ನಿನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಮಾಡಿ ಅಣ್ಣ, ಮಾಡಿ. ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಗೋಸ್ಕರ, ಈ ಮನೆಗೋಸ್ಕರ. ಯಾವನ್ಗೂ ಹುಟ್ಟಿದ ಮಗು ಈ ಮನೆ ವಾರಸುದಾರ ಆಗ್ಬಾರ್ದು. ನಮ್ಮ ವಂಶಕ್ಕೆ ಹುಟ್ಟೋ ಮಗು, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟೋ ಮಗುನೇ ಈ ವಂಶೋದ್ಧಾರಕ ಆಗ್ಬೇಕು ಅಂತ ನಾ ಇಷ್ಟೆಲ್ಲ ಮಾಡಿದ್ದು. ಇದರಲ್ಲಿ ನನ್ನ ಸ್ವಾರ್ಥ ಏನು ಇಲ್ಲ ಅಣ್ಣ. ನಾನು ಯಾಕೆ ಹೀಗೆಲ್ಲ ಮಾಡಕ್ ಹೋಗ್ಲಿ ಹೇಳಿ? ನನ್ಗೇನ್ ಸಿಗತ್ತೆ ಇದರಿಂದ? ಎಲ್ಲ ನಿಮ್ಗೋಸ್ಕರನೇ ಮಾಡಿದ್ದು. ಹಸು ಮಕ್ಕಳ ಮೇಲೆ ಇಂಥ ಭೇದ ಭಾವ ಮಾಡ್ತೀಯಾ? ಅಲ್ಲ,
ಆಸ್ತಿಗೋಸ್ಕರ ಆದಿತ್ಯನ ಕೊಲ್ಲಕ್ಕೂ ರೆಡಿ ಆಗಿದ್ದ ನೀನು. ಆರ್ತಿ ಬಂದು ಆದಿತ್ಯ ಎಲ್ಲಿ ಎಂತ ಅಂಗ್ಲಾಚ್ದಾಗ ಅವಳು ಬಿದ್ದು ಆಸ್ಪತ್ರೆ ಸೇರಿದಾಗ ಆಗ್ಲೂ ನಿನಗೆ ಆದಿತ್ಯನ ಕರ್ಕೊಂಡ್ಬರ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅವಳು ಸತ್ರೆ ಪರವಾಗಿಲ್ಲ ಅಂತ ಹಾಗೆ ಸುಮ್ಮನೆ ಇದ್ದ ನೀನು. ನೀನೊಬ್ಬ ವಿಷ ಜಂತು. ನಿನ್ನಂತ ವಿಷ ಜಂತು ನನ್ನ ಕಣ್ಮುಂದೆ ಇರ್ಕೊಡ್ದು. ನೀವು ಮನೆ ಮಗಳು ಬೀದಲ್ಲಿ ನಿಂತ್ಕೊಂಡು ಹೊಡೆದಿದ್ದೀರಲ್ಲ, ಇವಳು ನನ್ನ ತಂಗಿನ. ಇವಳನ್ನ ಕೊಂದ್ರು ನನಗೆ ಪಾಪ ಬರಲ್ಲ. ನಿನ್ನಿವತ್ತು ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಕೋಪ ಬಂದಿದೆ, ಬೇಜಾರಾಗಿದೆ, ನಮಗೂ ಬೇಜಾರಾಗಿದೆ. ಹಾಗಂತ ಹೊಡೆದು ಬಡ್ದು ಮನೆಯಿಂದ ಹೊರಗೆ ಹಾಕಿದ್ರೆ ಆದಿತ್ಯ ಸಿಕ್ಬಿಡ್ತಾನ? ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕಲ್ವಾ? ಅವನೇ ಅಲ್ಲಿಂದ ತಪ್ಪಿಸ್ಕೊಂಡೋದ್ನೋ ಅಥವಾ ಆ ವ್ಯಕ್ತಿ ಏನಾದ್ರು ದುಡ್ಡಾಸೆಗೆ ಬಚ್ಚಿಟ್ಟಿದ್ದಾನೋ ತಿಳ್ಕೊಬೇಕು ತಾನೆ. ಅತ್ತೆ, ಆ ವ್ಯಕ್ತಿಗೆ ಫೋನ್ ಮಾಡಿ ದುಡ್ಡೇನಾದ್ರೂ ಕೇಳಿದ್ರೆ ಕೊಟ್ಬಿಡೋಣ. ಇವಳು ನಿಜ ಹೇಳ್ತಾಳೆ ನನ್ನ ನಂಬಿಕೆ ನನಗಿಲ್ಲ ಕಣೋ. ಇವಳು ದೊಡ್ಡ ಸುಳ್ಳಿನ ಕಂತೆ. ಇವಳನ್ನ ಏನ್ರಿ ಹೀಗಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಸಿಟ್ಟು ನಿಮ್ಗೆ? ನೀವೀಗೆಲ್ಲ ಆಡಿದ್ರೆ ಆದಿತ್ಯ ಬಂದ್ಬಿಡ್ತಾನ? ಮತ್ತೆ ಇವಳು ಮಾಡಿರೋದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ್ಯಾ? ಏನೋ ಇದು ಸಣ್ಣ ವಿಷಯ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಇಷ್ಟಕ್ಕೆಲ್ಲ ನೀವು ಅವಳನ್ನ ಇಷ್ಟಕ್ಕೆಲ್ಲ ಅಂದ್ರೆ ಇನ್ನೆಷ್ಟಾಗ್ಬೇಕಾಗಿತ್ತು? ಇನ್ನೇನಾಗ್ಬೇಕಾಗಿತ್ತು? ನಾಳೆ ದಿವಸ ಆ ಶೋಭಾ ಸತ್ಯೇಂದ್ರ ಬಂದು ನನ್ನ ಮೊಮ್ಮಗು ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನಿಮ್ಮ ಮೊಮ್ಮಗು ಮನೆಗೆ ಬಂದ ತಕ್ಷಣ ನಮ್ಮ ಮೊಮ್ಮಗು ನಾವು ಹೊರಗಡೆ ಹಾಕಿದ್ದೀರಾ? ಒಂದ್ ವೇಳೆ ನಿಮಗೆ ಬೇಡ ಅನ್ಸಿದ್ರೆ ನಮಗೆ ಕೊಟ್ಟಿದ್ರೆ ನಾವು ಸಾಕ್ತಿದ್ವಿ. ಈ ಕೋರ್ಟು ಕಚೇರಿ ಗಲಾಟೆ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಏನು ಹೇಳಿ? ಇವಳು ಮಾಡಿರೋ ಕೆಲಸದಿಂದ ಅವ್ರ ಮುಂದೆ ನಾನು ತಲೆ ತೆಗೆಸೋಗಾಗಿದೆ. ಆಯ್ತು, ನೀವು ಹೇಳಿದಿನೆಲ್ಲ ಸರಿ ಅಂತ ನಾನು ಒಪ್ಕೋತೀನಿ. ಹಾಗಂತ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ಸರಿ ಹೋಗುತ್ತಾ? ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. ಹೇಗಿರ್ಲಿ ಗಾಯತ್ರಿ, ಶೋಭಾ ಸತ್ಯೇಂದ್ರ ಮಾತ್ರ ಅಲ್ಲ, ನಾಳೆ ಆರ್ತಿ ಬಂದು ನೀವೆಲ್ಲ ಸೇರ್ಕೊಂಡು ನನ್ನ ಮಗನಿಗೆ ಏನೋ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾವು ಸಾಯೋವರೆಗೂ ಅವಳ ಮುಂದೆ ಅಪರಾಧಿಗಳ ಥರ ತಲೆ ತೆಗೆಸ್ಕೊಂಡು ಬಾಳ್ಬೇಕು. ಒಂದು ವೇಳೆ ಏನಾದರೂ ಆದಿತ್ಯ ಸಿಗದೆ ಹೋದ್ರೆ ಇವರಿಂದಾನೆ ನನ್ನ ಮಗ ನನ್ನಿಂದ ದೂರ ಆದ ಅಂತ ಪ್ರತಿ ಕ್ಷಣ ಅವಳಿಗನ್ಸಲ್ವಾ? ನಾನು ಇವಳಿಗೆ ಅಣ್ಣ ಆಗಿರೋ ತಪ್ಪಿಗೆ ನಾನು ಇದರಲ್ಲಿ ಶಾಮೀಲಾಗಿದೆ ಅಂತ ಎಲ್ರಿಗೂ ಅನ್ಸಲ್ವಾ? ಇವಳೇ ಹೇಳಿದಾಗೆ ಎಲ್ಲಿ ನಾಳೆ ದಿವಸ ಆದಿತ್ಯ ನಮ್ಮ ವಂಶಕ್ಕೆ ವಾರಸ್ದಾರ ಆಗ್ತಾನೋ ಅಂತ ನಾವೇ ಏನೋ ಮಾಡಿದೀವ ಅಂತ ಅನ್ನೋದ? ನಾನು ಮಾಡದೇ ಇರೋ ತಪ್ಪಿಗೆ ಸಾಯೋವರೆಗೂ ನಾನೀಗ ಕೊರಗ್ತಾ ಇರ್ಬೇಕಾ? ಸಾಧ್ಯ ಇಲ್ಲ ಗಾಯತ್ರಿ. ಅವಳಿ ಮನೇಲಿ ಕೂಡುದು. ಯಾಕತ್ತೆ? ಯಾಕೆ ಹೀಗೆ ಮಾಡಿದ್ರಿ? ನಾನೇನು ಅನ್ಯಾಯ ಮಾಡಿದ್ದೆ ನಿಮ್ಗೆ? ಈ ಹಿಂದೆ ನೀವು ನನಗೆ ಬೈದಿರ್ಬೋದು, ನೀವು ನನ್ನ ಹತ್ರ ಹೊರಟಾಗೆ ಮಾತಾಡಿರ್ಬೋದು, ಆದ್ರೆ ನಾನು ನಿಮಗೆ ಕೆಟ್ಟದಾಗ್ಲಿ ಅಂತ ಯಾವತ್ತೂ ಬಯಸ್ತೋಳಲ್ಲ. ನನ್ನ ತಾಯಿಗಿಲ್ಲದ ಅನಾಥೆ. ತಾಯಿ ಪ್ರೀತಿನ ನಿಮ್ಮ ಹತ್ರ, ಶೋಭಾ ಅಮ್ಮನ ಹತ್ರ, ಗಾಯತ್ರಿ ಅಮ್ಮನ ಹತ್ರ ಹುಡುಕ್ತಿದ್ದೆ. 3 ಜನ ತಾಯಿಯಂದು ಇದ್ದಾರೆ ಅಂತ ಹೆಮ್ಮೆ ಪಟ್ಟಿದ್ದೆ ನಾನು. ಅವತ್ತು ನೀವು ನನಗೆ ಮಾತ್ರೆ ತಂದ್ಕೊಟ್ಟಾಗ ನಾನು ಎಷ್ಟೊಂದು ಸಂತೋಷ ಪಟ್ಟೆ ಗೊತ್ತಾ? ಅತ್ತೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ಅಂತ. ಆಸ್ಪತ್ರೆಲೂ ಎಲ್ಲರೂ ಹೇಳಿದ್ರು, ಆರ್ತಿ ನಿನ್ ಮಗುಗೆ ನಿನಗೋಸ್ಕರ ಅಲ್ಲಿ ಒದ್ದಾಡ್ತಿದ್ದಾಳೆ ಅಂತ. ಎಷ್ಟೊಂದು ಸಂತೋಷ ಪಟ್ಟಿದ್ದೆ ಗೊತ್ತಾ ಅತ್ತೆ ನಾನು. ಆದ್ರೆ ನೀವು ಈ ಮನೆಗೋಸ್ಕರ ನನ್ನ ಮಗನ ನನ್ನಿಂದಲೇ ದೂರ ಮಾಡ್ಬಿಟ್ರಲ್ಲ ಅತ್ತೆ. ಅವ್ನು ನಿಮಗೇನ್ ಅನ್ಯಾಯ ಮಾಡಿದ? ಇಬ್ರು ಮಕ್ಕಳು ನಾನು ಕಣ್ಗಳಾಗಿ ನೋಡ್ಕೋತಾ ಇದ್ದೀನಿ. ಯಾಕೆ ಅವನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀರಾ ನೀವು? ಯಾಕೆ?
ನಮ್ಮೂರಲ್ಲಿ ಯಾವುದೋ ಹುಡುಗ ಆಡೋಕ್ಕೆ ಅಂತ ಹೊರಗಡೆ ಹೋದನ್ನ ಯಾರೋ ಕರ್ಕೊಂಡು ಹೋಗ್ಬಿಟ್ರು. ಅವನು ವಾಪಸ್ ಬರಲೇ ಇಲ್ಲ. ನೋಡಿಯತ್ತೆ, ನಿಮ್ ಕೈ ಮುಗ್ದು ಬೇಡ್ಕೋತೀನಿ, ನನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದಾರ ಅಂತ ಹೇಳಿ. ಅವನನ್ನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿ ಇಲ್ಲ ಅಂತ. ಪ್ಲೀಸ್, ನಿಮ್ ಕಾಲಿ ಬೇಕಾದ್ರೂ ಬೀಳ್ತೀನಿ. ನನ್ನ ಮಗ ಎಲ್ಲಿದ್ದಾನಂತ ಹೇಳಿ. ನೋಡಿಯತ್ತೆ, ನನ್ನ ಮಗನ ಕರ್ಕೊಂಬರಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಪ್ಲೀಸ್, ಅವನನ್ನೆಲ್ಲಿ ಬಚ್ಚಿಟ್ಟಿದಾರ ಅಂತ ಹೇಳಿ. ಅವನನ್ನು ವಾಪಸ್ ಮನೆ ಕರ್ಕೊಂಡು ಬನ್ನಿ ಅತ್ತೆ, ಮನೆ ಕರ್ಕೊಂಡು ಬನ್ನಿ. ನಾನು ಬಿಟ್ಟಿರಕ್ಕಾಗಲ್ಲ ನನ್ನ ಕೈಯಲ್ಲಿ. ಪ್ಲೀಸ್ ಅತ್ತೆ.